ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಾಂ ಸರ್ ಹೇಳಿರಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಸರ್ ನಮಗೊಂದು ವೈಟ್ ಬೋರ್ಡು ಟಾಟಾ ಇಂಡಿಕಾ ಕಾರ್ ಗಾಡಿ ಕಳ್ಸಿಕೊಡಿದಾರಲ್ಲ, ಸೇಲ್ಗಿದೆ ಅಂತ. ಹಾಂ ಹೌದು ರೀ, ಕಳಿಸಿದ್ದೆ. ಏನೈತೆ ರೀ ಮಾಡಲು? 2015 ರೀ ಅದು. 15 ಮಾಡಲ್ ಐತ್ರಿ? ಹೌದು ರೀ. ಓಕೆ. ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಓನರ್ ಥರ್ಡ್ ಓನರ್ ಐತ್ರಿ, 3. ಓಕೆ. ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ? ಹಾಂ 4ನೇ ಓನರ್ ಆಗ್ತಾರೆ. ರನ್ನಿಂಗ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಇದು 2 ಲಕ್ಷ ರನ್ನಿಂಗ್ ಆಗೈತೆ ರೀ. 2 ಲಕ್ಷ ರನ್ನಿಂಗ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ ಐತೆ ರೀ. ಓಕೆ. ಇನ್ನು ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರು? 4 ಹೊಸವ್ರು ಟೈರ್. ಹೊಸ ಹಾಕ್ಸಿದೆ ರೀ? ಹಾಂ. ಓಕೆ. ಸ್ಟೇಪ್ನಿನೂ ಐತೆ ರೀ? ಹಾಂ ಸ್ಟೆಪ್ನಿ ಐತೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಎಲ್ಲ ಕಂಡೀಷನ್ ಐತೆ ಸರ್. ಪವರ್ ವಿಂಡೋ ಬರಲ್ಲ, ಅದ ಎ ಸಿ ಐತಿ, ಪವರ್ ಸ್ಟೇರಿಂಗ್ ಐತಿ, ಓಕೆ. ಸಿಸ್ಟಮ್ ಐತಿ. ಹಾಂ. ಇವಾಗ ಪವರ್ ವಿಂಡೋ ಬರಲ್ಲ, ಮ್ಯಾನ್ಯಲ್ ಐತ್ರಿ? ಹಾಂ ಮ್ಯಾನುವಲ್ ಐತ್ರಿ, ಎ ಸಿ ಐತಿ, ಪವರ್ ಸ್ಟೇರಿಂಗ್ ಐತಿ. ಓಕೆ ರೀ. ಇವಾಗ ಗಾಡಿ ತೊಗೊಂಡ್ರೆ ಏನೋ 1 ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ರೀ, ಆರಾಮಾಗಿ ಓಡಿಸ್ಕೋಬೋದಲ್ಲ? ಹಾಂ ಆರಾಮಾಗಿ ಓಡಿಸ್ಕೋಬೋದು ರೀ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ. ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಸೂರೆನ್ಸು ಇಲ್ಲಿ ತನಕ ರನ್ನಿಂಗ್ ಐತ್ರಿ? ಎಫ್ ಸಿ ಐತ್ರಿ, ಇನ್ನೂ 5 ವರ್ಷ ಐತಿ. ಇನ್ಶೂರೆನ್ಸ್ ಇನ್ನೊಂದು 4 ದಿನ ಅಷ್ಟೇ ಐತಿ. ಓಕೆ. ಅಂದ್ರೆ ಮುಗ್ದಂಗೆ ಲೆಕ್ಕಕ್ಕೆ ಬರೋದ್ರಿ ಈಗ? ಹಾಂ ಇನ್ಶೂರೆನ್ಸ್ ಕಟ್ಕೋಬೇಕು ರೀ. ಗಾಡಿ ತೊಗೊಂಡ್ರೆ ಕಟ್ಕೋಬೇಕು, ಏನು ತಾವೇ ಕಟ್ಕೊಡ್ತೀರಾ? ಅದು ನೋಡಿದ್ರಿ, ಅವ್ರು ಕಟ್ಕೊಂತಾನೆ ಅಂದ್ರೆ ಅವರು, ಇಲ್ಲ ನಾವು ಕಟ್ಕೊಡೋದಂದ್ರೆ ನಾವು. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? 1,25,000 ಆಗ್ತೀನಿ ಸರ್. 1,25,000? ಓಕೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತೆಲ್ಲ ಹಾಕ್ಸಿದ್ರೆ ಸರ್, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ಆಫ್ಟರ್ ಮಾರ್ಕೆಟಿಂಗು? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಸರ್, ಗಾಡಿ ಮಾತ್ರ ಕಂಡೀಷನ್ ಐತಿ ಸರ್, ಶೋರೂಮ್ ಕಂಡೀಷನ್ ಐತಿ. ಹ್ಞೂ. ಗಾಡಿ ಒಳಗೆ ಯಾವ ಥರದ್ದು ಕೆಲಸ ಏನಿಲ್ಲ. ಓಕೆ. ಅಗದಿ ಕಂಡೀಷನ್ ಇಟ್ಟಿರಿ? ಹಾಂ ಕಂಡೀಷನ್ ಇದೆ. ಓಕೆ. ಏನು ಹೇಳಿದ್ರಿ ರೇಟ 1,00,000? 25,000. ಓಕೆ. ನೆಗೆಶ್ವಲ್ ಏನು ಮಾಡ್ತೀರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ? ಏನು ನೋಡಿರಿ ಸರ್, ಒಂದು 5,000-10,000 ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತೀನಿ ರೀ ಲಾಸ್ಟ್. 1,15 ಕೊಡ್ತೀರಿ? ಫೈನಲ್ 1,15 ಮಟ್ಟ ಕೊಡ್ತೀನಿ ನೋಡಿರಿ. ಓಕೆ. ಇದೇನು ಇನ್ಶೂರೆನ್ಸ್ ಕಟ್ ಕೊಡ್ತೀರಾ? ಇಲ್ಲ ರೀ, ಇನ್ಶೂರೆನ್ಸ್ ಕಟ್ಕೊಡಲ್ಲ, ಅವ್ರು ಹಾಕ್ಕೊಡೋದು. ಓಕೆ ಸರ್. ಇದು ಗಾಡಿ ಅಂತ ಲೊಕೇಶನು? ಹಾವೇರಿ ಹತ್ರ ಸವಣೂರು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೈತಿ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದಾಗ ಅಷ್ಟು ಆದಷ್ಟು ಹೆಚ್ಚು ಕಡಿಮೆ ಆಗುತ್ತಲ್ಲ ರೀ? ಆಯ್ತು ತೋರಿ ಸರ್, ಹೇಳೇನಲ್ಲ ರೀ, ಮಾಡಿಕೊಡ್ತೀನಿ. ಓಕೆ. ಥ್ಯಾಂಕ್ ಯು. ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹಾಂ.